ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಜನಪ್ರಿಯ ಶಾಸಕರಾಗಿರುವ ಯಶವಂತರಾಯ ಗೌಡರನ್ನ ಮೊದಲು ಮಾಡಿ ಎಲ್ಲ ಅಧಿಕಾರಿಗಳಿಗೆ ಮತ್ತು ಎಲ್ಲ ಹಿರಿಯರಿಗೆ ತಮಗೆಲ್ಲರಿಗೂ ನಮಸ್ಕಾರಗಳು. ಬೆಳಗಿನಿಂದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿವಿ. ಪರಿಸರ ದಿನಾಚರಣೆಯನ್ನು ಮಾಡ್ತಿರ್ತಾರೆ, ಆದರೆ ನಾವೆಲ್ಲರೂ ವಿಶೇಷವಾಗಿ ವಿದ್ಯಾರ್ಥಿಗಳು ನೀವೆಲ್ಲರೂ ಇಲ್ಲಿ ಅರಣ್ಯದಲ್ಲಿ ಮಾಡ್ತಾ ಇದ್ದೀರೆಲ್ಲ ಬಂದು ಇದು ಬಹಳ ಸಂತೋಷವಾದದ್ದು ಅಂತ ನಾನು ಭಾವಿಸ್ತೇನೆ. ವಿಶ್ವ ಪರಿಸರ ದಿನವನ್ನು ಪರಿಸರದ ಮಧ್ಯದಲ್ಲೇ ಕುಳಿತುಕೊಂಡು ನಾವು ಮಾಡಬೇಕು. ಅದಕ್ಕೆ ನೀವೆಲ್ಲರೂ ಇವತ್ತು ಇಲ್ಲಿ ಬಂದಿದ್ದೀರಿ. ನೀವು ಸುಮ್ಮನೆ ಕುಳಿತ್ರಿ ಅಂತಂದ್ರೆ ಒಂದು ಐದು ನಿಮಿಷದಲ್ಲಿ ಅದು ಮುಗಿಬಹುದು. ಮತ್ತು ಮಾತಾಡ್ತಾ ಇದ್ರಿ ಅಂದರೆ 1 ತಾಸು 2 ತಾಸು ಆಗ್ತದ. ಅಷ್ಟೊತ್ತನ ಯಾರ್ಯಾರು ಎದ್ದು ಹೋಗ್ತಾರೆ ಹೋಗ್ಲಿ ಅವರೆಲ್ಲರೂ. ನಾವಂತೂ ಹೋಗವ್ರಿಲ್ಲ, ಇಲ್ಲೇ ಕೂಡವ್ರದ್ದು. ಸಿದ್ದೇಶ್ವರ ಅಪ್ಪುಗಳವರ ಹೆಸರಿನಲ್ಲಿ ಇಲ್ಲೊಂದು ಅರಣ್ಯವನ್ನು ಬೆಳೆಸ್ತಾ ಇದ್ದಾರೆ. ನಮ್ಮ ಯಶವಂತರಾಯ ಗೌಡರಿಗೆ ಬಹಳ ಮುಂದಾಲೋಚನೆ ಇರ್ತದೆ ಮತ್ತು ಬಹಳ ಸೂಕ್ಷ್ಮವಾಗಿ ಅವರು ಗಮನಿಸ್ತಾರೆ. ಸಿದ್ದೇಶ್ವರ ಅಪ್ಪುಗಳವರಿಗೆ ವೃಕ್ಷಗಳ ಬಗ್ಗೆ ಬಹಳ ಪ್ರೇಮ. ಎಷ್ಟು ಪ್ರೇಮ ಅಂದ್ರೆ ಅದನ್ನು ವರ್ಣಿಸಲಿಕ್ಕೇನೆ ಬರುವುದಿಲ್ಲ. ಅವರಿಗೆ ಯಾವ ಪ್ರಶಸ್ತಿಯನ್ನು ಕೊಟ್ಟರು ಸಹಿತ ಕಡಿಮೆನೇ. ಅವರು ಹೇಳ್ಕೊಳ್ತಿದ್ದಿಲ್ಲ, ಆದ್ರೆ ಮಾಡ್ತಿದ್ರು. ಈಗ ನಾವು ಗಿಡ ಹಚ್ಚೋರು ಬಹಳ ಫೋಟೋ ತೆಗೆದುಕೊಳ್ತೀವಿ, ಆದರೆ ಹಚ್ಚುವುದಿಲ್ಲ. ಆದ್ರೆ ಅವರು ಹಾಗೆ ಮಾಡ್ತಿರ್ಲಿಲ್ಲ. ನೋಡ್ರಿ ನೀವು, ಅವ್ರದ್ದು ಎಂಥ ವನಗಳ ಪ್ರೇಮ, ಗಿಡಗಳ ಪ್ರೇಮ ಅಂದ್ರೆ ವಿಜಯಪುರದಲ್ಲಿ ಆಶ್ರಮ 20 ಎಕರೆ ಅದ. ಆ 20 ಎಕರೆದಲ್ಲಿ ಏನು ಬೆಳೆಸ್ಯಾರ ಅಂದ್ರೆ ಗಿಡಗಳನ್ನು ಬೆಳೆಸ್ಯಾರ. ಅದರ ಕಿಮ್ಮತ್ ಎಷ್ಟೈತಿ ಅಂದ್ರೆ ಈಗಿನ ಎಲ್ಲ ವ್ಯಾಪಾರದಲ್ಲಿ ನೋಡಿದ್ರೆ ಸುಮಾರು ಒಂದು 200 ಕೋಟಿ ಆಗ್ಬೋದು. ಅಷ್ಟು 200 ಕೋಟಿ ಕಿಮ್ಮತ್ತಿನ ಜಮೀನದಲ್ಲಿ ಅವರೇನು ಬಿಲ್ಡಿಂಗ್ ಕಟ್ಟಿಲ್ಲ, ಗಿಡಗಳನ್ನು ಬೆಳೆಸ್ಯಾರ. ನಮಗೆ ಎಲ್ಲರ ಒಂದು 2,000 ರೂಪಾಯಿ 3,000 ರೂಪಾಯಿ ಗಿಡ ಸಿಗ್ತತಿ, ರೊಕ್ಕ ಸಿಗ್ತತಿ ಅಂದ್ರೆ ಬಾಂಧದ ಗಿಡಗಳನ್ನೆಲ್ಲ ಕಡಿಯುವಂಥವ್ರು ನಾವು ಅದೇವಿ. 200 ಕೋಟಿ ಕಿಮ್ಮತ್ತಿನ ಜಾಗ ಶಹರದ ಮಧ್ಯದಾಗಿದ್ರೂ ಸಹಿತ ಅಲ್ಲಿ ಅವರು ಒಂದು ಬಿಲ್ಡಿಂಗ್ ಕಟ್ಟಿಲ್ಲ, ಬರೀ ಗಿಡಗಳನ್ನು ಬೆಳೆಸ್ಯಾರ ಅಂದ್ರೆ ಅವರಿಗೆ ವೃಕ್ಷಗಳ ಬಗ್ಗೆ ಎಷ್ಟು ಪ್ರೇಮ ಇರಬೇಕು ನಾವು ಯೋಚನೆ ಮಾಡಬೇಕು. ಆನಂತರ ಇಡೀ ಜೀವನದ ತುಂಬ ಅವರ ಪ್ರವಚನವನ್ನು ಎಲ್ಲಿ ಹೇಳಿದ್ರು ಅಂದ್ರೆ ಇಂಥ ಮಂಟಪದಾಗ ಏನು ಹೇಳಲಿಲ್ಲ. ಅವ್ರದ್ದು ಮಂಟಪನು ಬಹಳ ಸಣ್ಣದಿರ್ತಿತ್ತು. ಅಲ್ಲಿ ವಿಜಯಪುರ ಆಶ್ರಮದಲ್ಲಿ ಅಂತೂ 30-40 ವರ್ಷ ಪ್ರವಚನ ಹೇಳಿದ್ರು ಸಹಿತ ಒಂದು ಆಲದ ಗಿಡದ ಕೆಳಗಡೆ ಪ್ರವಚನ ಹೇಳಿದ್ರು. ಅಲ್ಲಿ ಒಂದು ವೇಳೆ ಆಶ್ರಮದೊಳಗೆ ಒಂದು ಗಿಡ ಕಡಿದಿತ್ತಂದ್ರೆ ಅವ್ರಿಗೆ ಹೇಳಿ ಕಡಿಬೇಕಾಗ್ತಿತ್ತು, ಅವ್ರದ್ದು ಪರ್ಮಿಷನ್ ತೆಗಿಸ್ಬೇಕಾಗ್ತಿತ್ತು. ಅವ್ರು ಕೇಳೋರು ಎದಕ್ಕೆ ಆ ಗಿಡ ತೆಗಿತೀರಿ? ಇಲ್ಲ ನಾವು ಬಿಲ್ಡಿಂಗ್ ಕಟ್ಟವ್ರದೀವಿ ಅಥವಾ ಮತ್ತೇನ್ರಿ ರಸ್ತಾ ಮಾಡವ್ರದೀವಿ ಅಂತ ಕೇಳಿದ್ರೆ ಅದನ್ನು ಎಷ್ಟು ಇಡ್ಲಿಕ್ಕೆ ಪ್ರಯತ್ನ ಪಡಬೇಕು ಅಷ್ಟೆಲ್ಲ ಪ್ರಯತ್ನ ಮಾಡಿ ಅದನ್ನ ಜೋಪಾಸನೆ ಮಾಡುವವರು. ಇಲ್ಲೊಂದು ಈಗ ಬೇವಿನ ಗಿಡ ಅದಲ್ಲ, ಆ ಬೇವಿನ ಗಿಡದೊಂದು ಸಣ್ಣದೊಂದು ಟಂಗಿ ಕಡ್ದಿದ್ದಾರೆ. ನಾವು ಇದ್ದಾಗ ಅವ್ರಿದ್ದಾಗ ಒಂದ್ ವೇಳೆ ನಾವು ಕಡಿತಿದ್ವಿ ಅಂದ್ರೆ ಹೆಂಗ್ ಮಾಡ್ತಿದ್ವಿ ಅಂದ್ರೆ, ಒಂದ್ ವೇಳೆ ನಾವು ಗಿಡ ಕಡಿದೇ ಆಗಿತ್ತು ಅಂದ್ರೆ ಕಡಿತಿದ್ವಿ, ಅವ್ರಿಗೆ ಕಾಣ್ಲಾರ್ದಂಗ ಮತ್ತೆ ಅದಕ್ಕೆ ಮ್ಯಾಲ ಮಣ್ಣು ಹಚ್ಚಿ ಬಿಡ್ತಿದ್ವಿ. ಅವ್ರ ಗಿಡ ಕಡಿದ್ರು ಸಹಿತ ತಡ್ಕೊಳಕ್ ಆಗ್ತಿರ್ಲಿಲ್ಲ ಅವ್ರಿಗೆ. ಅಷ್ಟು ವೃಕ್ಷಗಳ ಪ್ರೇಮ ಅವರಿಗೆ. ನೋಡ್ರಿ ಅವ್ರ ಶಕ್ತಿ ಹೇಗದ. ಇಲ್ಲಿ ಒಂದು 2 ಸಲ ಬಂದು ಹೋಗಿದಾರ. ಇವತ್ತಿಲ್ಲಿ ಒಂದು 200 ಎಕರೆದಲ್ಲಿ ಒಂದು ಅರಣ್ಯ ತಯಾರಾಗ್ತಾರೆ. ಯಾವ ಶಾಸಕರು ಬರ್ತಾರ ಹೀಗೆ ಅರಣ್ಯದಲ್ಲಿ?
ಅವ್ರಿಗೆ ವಿಶ್ವ ದಿನಾಚರಣೆ ದಿವಸ ಅಲ್ಲೇ ಒಂದು ಇಂಡಿ ಒಳಗೆ ಒಂದು ಕಾರ್ಯಕ್ರಮ ಮಾಡೋದಂತ ಹೇಳ್ಯಾರ. ಎಲ್ಲಾ ಆಫೀಸರ್ಗಳನ್ನ ಇಲ್ಲಿ ಅರಣ್ಯಕ್ಕೆ ಕರಿಬೇಕಂತ ಏನೋ ಅವ್ರಿಗೆ ಫರ್ಮಾನ್ ಅದ, ಅವ್ರಿಗೆ ಏನಿಲ್ಲ. ಪತ್ರಕಾರನನ್ನ ಅಲ್ಲೇ ಕರೆಸ್ತಾರ, ಇಂಡಿಯಲ್ಲೇನೋ ಒಂದು ಕಾರ್ಯಕ್ರಮ ಮಾಡಿ ಬಿಡ್ಬೋದಾಗಿತ್ತು. ಆದ್ರೆ ಈ ಒಂದು ಗುಡ್ಡದಾಗ ಎಲ್ಲಾರನ್ನು ಕರೆದು ಅದು ಅಪ್ಪಗೊಳ್ಳದೈತಿ ಕಾರ್ಯಕ್ರಮ ಅಂತ ಹೇಳಿ ಅವರೆಲ್ಲ ತಯಾರಿಯನ್ನ ಮಾಡಿದ. ಅದರಲ್ಲಿ ನಮ್ಮ ವಿಠ್ಠಲ ಗೌಡ್ರು ಅವರೊಂದು ಕೂಲರಕ್ಕನೇ ವಿರುದ್ಧವಾದದ್ದು. ನಾವು ಹೊರಗೇನೋ ಒಳಗೇನೋ ತಂಪು ಮಾಡ್ತೀವಿ, ಹೊರಗೆ ಬಿಸಿ ಆಗ್ತದೆ. ಹಾಗೆ ಎಲ್ಲರೂ AC ಹಚ್ಚಿದ್ರಂದ್ರೆ ಆ ಉಷ್ಣತೆ ಏನು ಹೋಗ್ಬೇಕು, ಮತ್ತೆ ನಮ್ಮ ಕಡೆನೆ ಬರ್ತಾರೆ. ನಿಜವಾದ AC ಇತ್ತಲ್ಲ, ಸುಮ್ಮ ಹೀಗೆ ಜುಬ್ರು ಬರಾಕತ್ತಿತ್ತು ಅದು ಮಳೆ. ಹಿಂದಿನವ್ರು ಎದ್ದಲ್ಲಿ ಒಳಗೆ ಹೋಗಿ ಕೂತಿದ್ರು. ಮತ್ತವ್ರೆಲ್ಲರೂ ಹುಡುಗರು, ಆಗಿನ ಹುಡುಗರು